ಕೇಂದ್ರ ಸರ್ಕಾರದ ಕನಸಿನ ಯೋಜನೆ ಈಗಾಗಲೇ ಕೇಂದ್ರ ಸರ್ಕಾರ ಗಡಿ ಜಿಲ್ಲೆ ಬೀದರಿಂದ ಮಹಾರಾಷ್ಟ್ರಕ್ಕೆ ಸಂಪರ್ಕ ಕಲ್ಪಿಸುವ ಬೀದರ್ ಕಮಲ್ ನಗರ್ ಉದ್ಗೀರ್ ಏನು ಮುಖ್ಯ ರಸ್ತೆ ಇದೆ ಆ ರಸ್ತೆಯನ್ನು ರಾಜ್ಯ ಹೆದ್ದಾರಿಯಿಂದ ರಾಷ್ಟ್ರೀಯ ಹೆದ್ದಾರಿ ಮೇಲ್ದರ್ಜೆಗೇರಿಸುವ ಮೂಲಕ ಸುಮಾರು 300 ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಆರು ವರ್ಷ ಹಿಂದ್ಗಡೆ ಏನದಂದ್ರೆ ಈಗಾಗಲೇ ಆ ಬೀದರಿಂದ ಈಗಾಗಲೇ ಕಮಲ್ ನಗರ್ ಉದ್ಗೀರ್ವರೆಗೆ ಮಹಾರಾಷ್ಟ್ರವರೆಗೆ ರಸ್ತೆ ಮಾಡಿದ್ದಾರೆ. ಆ ಒಂದು ಹೆದ್ದಾರಿ ಇವತ್ತು ಸಾವಿನ ಹೆದ್ದಾರಿಯಾಗಿ ಬದಲಾಗ್ಯದ ಅಂತ ಹೇಳ್ಬೋದು. ಕಳೆದ 6 ವರ್ಷದಲ್ಲಿ 353 ರಸ್ತೆ ಅಪಘಾತಗಳಾಗಿವೆ. ಅದರಲ್ಲಿ 450ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. 126ಕ್ಕೂ ಅಧಿಕ ಜನ ಏನದಂದ್ರೆ ಈ ಒಂದು ರಸ್ತೆಯಲ್ಲಿ ಬಲಿಯಾಗಿದ್ದಾರೆ. ನೋಡ್ಬೋದು ಆ ರಸ್ತೆಯಲ್ಲಿ ನಾವಿದ್ದೀವಿ. ಯಾವ ರೀತಿ ರಸ್ತೆ ಏನದಂದ್ರೆ ಆ ಸಿ ರಸ್ತೆ ಏನದಂದ್ರೆ ಈಗಾಗಲೇ ಕಾಮಗಾರಿ ಆಗಿ ಏನದಂದ್ರೆ 4-5 ವರ್ಷದಲ್ಲಿ ಯಾವ ರೀತಿ ಬಿರುಕು ಬಿಡ್ತಾ ಇದೆ. ಸಾಕಷ್ಟು ರಸ್ತೆ ಅಪಘಾತಗಳೇನದಂದ್ರೆ ಘಟಿಸ್ತಾ ಇವೆ ಅಂತ ಹೇಳ್ಬೋದು. ರಸ್ತೆ ಅಪಘಾತಗಳ ಘಟಿಸುವ ಮೂಲಕ ನಿಜಕ್ಕೂ ಒಂದಿಲ್ಲ ಎರಡಿಲ್ಲ 126 ಜನ ಏನಂದ್ರೆ ಈಗಾಗಲೇ ಬಲಿಯಾಗಿದ್ದಾರೆ. ವಿಶೇಷವಾಗಿ ಕೇಂದ್ರದ ಲೋಕೋಪಯೋಗಿ ಸಚಿವ ನಿತಿನ್ ಗಡ್ಕರಿ ಅವರು ಈ ಒಂದು ರಸ್ತೆ ಕಾಮಗಾರಿ ಭೂಮಿ ಪೂಜೆಗೆ ಬಂದ ಸಂದರ್ಭದಲ್ಲಿ ಸುಮಾರು 200 ವರ್ಷಗಳ ಕಾಲ ಈ ಒಂದು ರಸ್ತೆ ಸಾಕಷ್ಟು ಒಂದು ಏನದಂದ್ರೆ ಒಳ್ಳೆ ರಸ್ತೆ, ಈ ರಸ್ತೆಗೆ ತಿರುಗಿ ನೋಡ್ಲಾರಪ್ಲೆ ಆಗ್ತದೆ ಅಂತೇಳಿ ಭರವಸೆ ಕೊಟ್ಟಿದ್ರು. ಅದ್ರ ಕಾಮಗಾರಿಯಾಗಿ 6 ವರ್ಷದಲ್ಲೇ ಎಲ್ಲೋ ಒಂದು ಕಡೆ ಗೊತ್ತೇನದಂದ್ರೆ ಈ ಒಂದು ರಸ್ತೆ ಬಾಯಿ ಬಿಡ್ತಾ ಅಂತ ಹೇಳ್ಬೋದು. ಕೇಂದ್ರದ ಲೋಕೋಪಯೋಗಿ ಸಚಿವ ನಿತಿನ್ ಗಡ್ಕರಿ ಅವರು ಸ್ಟೋರಿ ನೋಡಲೇಬೇಕು. ಇವತ್ತು ಒಂದಿಲ್ಲ ಎರಡಿಲ್ಲ ಕಳೆದ 6 ವರ್ಷದಲ್ಲಿ 253 ಏನು ರಸ್ತೆ ಅಪಘಾತಗಳಾಗಿವೆ. ಇದರಲ್ಲಿ ಸಾಕಷ್ಟು ಜನ 400-500 ಜನ ಗಾಯಗೊಂಡಿದ್ದಾರೆ. ಸುಮಾರು 126 ಜನರದನ್ನು ಈಗ ಒಂದು ರಸ್ತೆ ಬಲಿ ಪಡೆದಿದೆ. ನೋಡ್ಬೋದು ನೀವು ಯಾವ ರೀತಿ ಸಿ ರಸ್ತೆ ಅನ್ನೋದನ್ನು ಬಿರುಕು ಬಿಡ್ತಾ ಇದೆ. ನಾವು ಭಾಲ್ಕಿ ತಾಲೂಕಿನ ಖಾನಾಪುರ ಹತ್ರ ಇದ್ದೀವಿ. ನೋಡ್ಬೋದು ನಾವು ಎಲ್ಲಿವರೆಗೆ ಕಣ್ಣು ಹಾಯಿಸ್ತೀವಿ ಅಲ್ಲಿವರೆಗೆ ಇದೇ ರೀತಿ ರಸ್ತೆ ಬಿರುಕು ಬಿಡ್ತಾ ಇದೆ. ಇನ್ನೂ 1-2 ತಿಂಗಳು ಹೋದ್ರೆ ಈ ಬಿರುಕು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ಬೈಕ್ ಸವಾರರು ಆ ಬೈಕಿನ ಟೈರ್ ಇದ್ರೊಳಗಡೆ ಸಿಕ್ಕಾಕೊಂಡು ಈ ರೀತಿ ಅಲ್ಲಲ್ಲಿ ಕಮಲ್ ನಗರ್ ಇರ್ಬೋದು, ಭಾಲ್ಕಿ ಹಲ್ಬರ್ಗ ಇರ್ಬೋದು, ಅಲ್ಲಲ್ಲಿ ರಸ್ತೆ ಅಪಘಾತಗಳು ಹೆಚ್ಚಾದ ಕಾರಣ ಇವತ್ತು ಜನ ಏನದಂದ್ರೆ ಈ ಒಂದು ರಸ್ತೆಯಲ್ಲಿ ಬಿದ್ದು ಸಾಯ್ತಾ ಇದ್ದಾರೆ ಅಂತ ಹೇಳ್ಬೋದು. 126 ಜನರಿಗೆ ಬಲಿ ಪಡೆದಂಥ ಈ ಒಂದು ಹೆದ್ದಾರಿ ಇವತ್ತು ಸಾವಿನ ಹೆದ್ದಾರಿ ಅಂತೇಳಿ ಖ್ಯಾತಿ ಪಡಿತಾ ಇದೆ ಅಂತ ಹೇಳ್ಬೋದು. ಈಗಲಾದರೂ ಕೇಂದ್ರ ಸರ್ಕಾರ ಸಂಬಂಧಪಟ್ಟವರು ಈ ಬೀದರಿಂದ ಕಮಲ್ ನಗರ್ ಮುಖ್ಯ ರಸ್ತೆ ಹೈವೇ ಹತ್ತ ಚಿತ್ತ ಹರಿಸ್ತಾರ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ನಿತಿನ್ ಗಡ್ಕರಿ ಬೈಕ್ 200 ವರ್ಷ ರೋಡ್ ಏನಾಗಲ್ಲ ಅಂತ. ರಾಜ್ಯದ ಮುಕುಟ ಕರ್ನಾಟಕದಿಂದ ಮಹಾರಾಷ್ಟ್ರ ಸಂಪರ್ಕ ಕಲ್ಪಿಸುವ ಬೀದರ್ ಉದ್ಗೀರ್ ರಾಷ್ಟ್ರೀಯ ಹೆದ್ದಾರಿ ಇದೆ. ಆ ಒಂದು ಹೆದ್ದಾರಿ ಸಾವಿನ ಹೆದ್ದಾರಿಯಾಗಿ ಬದಲಾಗ್ತಾ ಇದೆ. ನೋಡ್ಬೋದು ನೀವು ಅಲ್ಲಲ್ಲಿ ಸಾಕಷ್ಟು ಜನ ಕ್ರ್ಯಾಕ್ಗಳು ಬೀಳ್ತಾ ಇವೆ. ಬೈಕ್ ಸವಾರರು ಬಿದ್ದು ಕೈಕಲ್ ಮುರ್ಕೋತಾ ಇದ್ದಾರೆ. ನೋಡ್ಬೋದು ನೀವು ರಿಪಬ್ಲಿಕ್ ಕ್ಯಾಮ್ರಾದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಇದು 2018 ರಸ್ತೆ. ಇವತ್ತು 2018 ಅಂದ್ರೆ 6 ವರ್ಷದಲ್ಲೇ ರಸ್ತೆ ಸುಮಾರು 126 ಜನರನ್ನು ಬಲಿ ಪಡೆದಿದೆ. ಸಾಕಷ್ಟು ಜನರೇನಂದ್ರೆ ಕೈಕಾಲು ಮುರ್ಕೊಂಡು ಗಾಯಗೊಂಡು ಅಂಗವಿಕಲರಾಗಿ ಮನೆಯಲ್ಲಿ ಸರ್ಕಾರ ವಿರುದ್ಧ ಹಿಡಿಶಾಪ್ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ನಿಜಕ್ಕೂ ಏನು ಈಗಾಗಲೇ ಹಲವು ವರ್ಷದ ಬೇಡಿಕೆ ಒಳ್ಳೆ ರಸ್ತೆ ಆಗಿದೆ, ರಾಜ್ಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ಆಗಿದೆ ಎಂಬುದು ಖುಷಿ ಜನರಲ್ಲಿತ್ತು. ಆದರೆ ಇವತ್ತು ಎಷ್ಟೋ ಜನ ಏನಂದ್ರೆ ಶಿವನ ಪಾದ ಸೇರಿದೆ, ಎಷ್ಟೋ ಜನ ಏನಂದ್ರೆ ಗಾಯಗೊಂಡು ಮನೆಯಲ್ಲಿ ಸರ್ಕಾರ ಹಿಡಿಶಾಪ್ ಆಗ್ತಾ ಇದ್ದಾರೆ. ಬೈಕ್ ಸವಾರರಿದ್ದಾರೆ. ಯಾವ ಊರ್ರಿ? ನಮ್ದು ಕೋಸಂಬರಿ ಸರ್. ಯಾವಾಗ ರೋಡ್ ಇದೆ? ಇದು ರೋಡ್ 2018 ಆಗಿದೆ ಸರ್. ಏನು ಸಮಸ್ಯೆ ಆಗ್ಲತ್ತ ಸರ್? ರೋಡ್ ಡೈಲಿ ಬಿರುಕು ಆಗ್ಲತ್ತ ಸರ್. ಒಂತಲ್ಲಿ ಮಾಡಿಸ್ತಾನೆ, ಒಂತಲ್ಲಿ ಎಲ್ಲ ಸಿಲ್ ನೋಡದ
ಬೈಕ್ ಸ್ಕಿಡ್ ಆಗ್ಲತ್ತವ ನಾವೇ 2 ಸಲ ಬೀಳ್ತಾ ಬಚ್ಚಿಸಿದೆವು. ನೀವು ಎರಡು ಸರಿ ಬೀಳ್ತಾ ಬಚ್ಚಿಸಿರಿ ಹ್ಯಾಂಗ ಏನು ಎಲ್ಲಿ ಏನೈತಿ ಹೇಳಿ. ಸರ್ ಬರೋ ಹೊತ್ತಿಗೆ ಓಪನ್ ಆಗ್ಲತ್ತಾವ ರೋಡ್ ಎಲ್ಲ ಬಿಚ್ಚು ನಡ್ದದ, ಅದ್ರೊಳಗೆ ಗಾಲಿ ಸ್ಕಿಡ್ ಆಗ್ಲತ್ತಾವ, ಅದ್ರ ಸಲುವಾಗಿ ಸ್ಲಿಪ್ ಆಗ್ಲತ್ತಾವ ಸರ್. ಅದ್ರ ಸಲುವಾಗಿ ಬೀಳತ್ತಿದ್ದೆವು. ಹೀಗೆ ನಮ್ಮ ದೋಸ್ತರು ಒಬ್ಬರು ಇಲ್ಲೇ ಪೆಟ್ರೋಲ್ ಪಂಪ್ ಹತ್ರ ಬಿದ್ದಿದ್ದಾರೆ ಸರ್, ಜೀವನೇ ಹೋಗ್ಯದ ಅವ್ರದ್ದು. ಹಲ್ಬರ್ಗ ಯಾರು ಯಾವ ಊರ್ದು ಏನು ಹೆಸರು ಇತ್ತು ಹಲ್ಬರ್ಗ ರೀ ಸರ್. ಏನು ಹೆಸರು ಸತ್ತವ್ರು ಅವ್ರ ಹೆಸರು ಶಿವಾನಂದ ಏನೋ ಇತ್ತು ಸರ್. ಸತ್ತಾರ ಹೌದು ಸರ್. ಡೆತ್ ಟೋಟಲಿ ಇದು 6 ವರ್ಷದಲ್ಲಿ 126 ಜನ ಡೆತ್ ಆಗಿದ್ದಾರೆ ನಿಮ್ಮ ಪ್ಲೇ ಯುವಕರು, ಗಾಯಗೊಂಡಿದ್ದಾರೆ 500 ಜನ. ಏನು ಹೇಳ್ಬೇಕಂತ್ರಿ ಸರ್ಕಾರಕ್ಕೆ ಸರ್, ಸರ್ಕಾರ ಇದು ಆದಷ್ಟು ಜಲ್ದಿ ಸರಿಯಾಗಿ ಮಾಡಿಸ್ಬೇಕು, ಆದಷ್ಟು ಜಲ್ದಿ ಕ್ರಮ ಕೈಗೊಳ್ಳಬೇಕು. ಮಾನ್ಯ ಸಚಿವರಿದ್ದಾರೆ ನಮ್ಮ ತಾಲೂಕದವ್ರೆ, ಅದ್ರ ಸಲುವಾಗಿ ಚೆನ್ನಾಗಿ ರಸ್ತೆ ಮಾಡ್ಬೇಕಂತೇಳಿ ಕೇಳ್ಕೊತೇವೆ ಸರ್. CC ರೋಡ್ ಬಿರುಕು ಬಿಡ್ಲತ್ತದ. ಹೌದು ಸರ್, CC ರೋಡ್ ಬ್ರಿಕ್ ಬೀಳತ್ತ. ಇದು ಕಾಮಗಾರಿ ಕರೆಕ್ಟ್ ಮಾಡಿಲ್ಲ ಸರ್, ಅದ್ರ ಸಲುವಾಗಿ ಹಾಳಾಗ್ಯದ ಸರ್ ಇದೆಲ್ಲ. ನೀವು ಎಷ್ಟು ಸರಿ ಬೀಳ್ತಾ ಬಚ್ಚಿಸಿರಿ? 2 ಸಲ ಸರ್. ನಿಮ್ಮ ದೋಸ್ತರು ಎಷ್ಟು ಮಂದಿ ಹೋಗ್ಯಾರ ಇದ್ರ ಮೇಲೆ? ಇಬ್ಬರು ತೀರ್ಕೊಂಡ್ರಿ ಸರ್. ಸೊ ಇದು ಒಂದು ಪ್ರಯಾಣಿಕರದ ಒಂದು ಅಭಿಪ್ರಾಯ ಅಂತ ಹೇಳ್ಬೋದು. ಇವ್ರ ಗೆಳೆಯರು ಕೂಡ ಒಂದು 2 ಜನ ಡೆತ್ ಆಗಿದ್ದಾರೆ ಈಗಾಗಲೇ. ಇವ್ರು ಕೂಡ 1-2 ಸರಿ ಏನದಂದ್ರೆ ಬೈಕ್ ಮ್ಯಾಗಿಂದ ಬಿದ್ದಾರೆ. ಏನು ಒಂದು ಸರಿ ಬಿದ್ದಿರಲ್ಲ, ನೀವು ಏನೇನು ಹೇಳಿ? ಸ್ಲಿಪ್ ಆಗಿತ್ತು ಸರ್ ಒಂದು ಸಲ. ಸ್ಲಿಪ್ ಆಗಿತ್ತು ಅದು ರಸ್ತೆಯಲ್ಲಿ ರಸ್ತೆಯಲ್ಲಿ ಹಿಂಗೆ ಸಿಳಿದೆ ಇಲ್ಲ, ಟೈರ್ ಸ್ಲಿಪ್ ಆಗಿದೆ ಒಳಗೆ. ಎಲ್ಲ ಚಂದದಲ್ಲ ರೋಡ್ ಎಲ್ಲಿ ಸಿಳ್ಯದ? ಇಲ್ಲೆಲ್ಲ ಆಗಿಲ್ಲ ಸರ್. ಎಲ್ಲೆಲ್ಲಿ ಸಿಳ್ಯದ ನಿಮ್ಮ ಪ್ರಕಾರ? ಇಲ್ಲಿ ನೋಡಿ ಸರ್, ಇಲ್ಲಿ ಅಲ್ಲಿ ಮುಂದೆ ಅಲ್ಲೆಲ್ಲ ನೋಡಿ ಸರ್, ಏನಲ್ಲತ್ತ ಸಿಳಿ? ಟೈರ್ ಸ್ಲಿಪ್ ಆಗ್ಲತ್ತ ಸರ್. ಸೊ ಇದು ಒಂದು ಪ್ರಯಾಣಿಕರದ್ದು ಏನದಂದ್ರೆ ರಿಯಲ್ ಅಂದ್ರೆ ಅವರೇ ತೋರಿಸ್ತಾ ಇದ್ದಾರೆ. ಈ ರೀತಿ ರೋಡ್ ಏನದಂದ್ರೆ ಬಿರುಕು ಬಿಟ್ಟು ನಾವು ಬಿದ್ದು ಕೈಕಾಲು ಮುರ್ಕೊಂಡಿದ್ದೀವಿ. ನಾವು ಕೂಡ ಸಾವು ಬದುಕು ಬಂದಿದ್ದೀವಿ. ನಮ್ದು 2 ಗೆಳೆಯರು ಕೂಡ ಸತ್ತೋಗಿದ್ದಾರೆ. ಈ ರೀತಿ ಬೀದರ್ ಜಿಲ್ಲೆಯಲ್ಲಿ ಈ ಒಂದು ರಸ್ತೆಯಲ್ಲಿ 126 ಜನ ಏನಂದ್ರೆ ಈಗಾಗಲೇ ಬಲಿಯಾಗಿದ್ದಾರೆ. ಈಗಲಾದರೂ ಸಂಬಂಧಪಟ್ಟರು ಇದು ನೋಡ್ತಾರೆ. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.